Welcome back to Success Academy Jamkhandi. This is Ramesh Pujari, dear students. This is Ramesh Pujari. Am I audible, dear students? Nan voice ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ 104ನೇ ಕ್ಲಾಸು ಇದಾಗಿದೆ. 104ನೇ ಕ್ಲಾಸು. Welcome back. Welcome back to Success Academy Jamkhandi, my dear students. Welcome back. ಸೊ ಬನ್ನಿ ಹಾಗಾದರೆ ಕಂಪ್ಯೂಟರ್ದ ಮೇಲೆ ನಡೀತಾ ಇರುವಂತಹ 104ನೇ ಕ್ಲಾಸು ಇದಾಗಿದೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಕ್ಲಾಸ್ಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಕರೆಕ್ಟಾಗಿ ಕಾಣ್ತಾ ಇದ್ದಾನ? ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಕರೆಕ್ಟಾಗಿ ಕಾಣ್ತಾ ಇದ್ದಾನ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಕೆಲವೊಮ್ಮೆ ಏನಾಗಿರುತ್ತೆ, ನಿಮ್ಮ ನೆಟ್ವರ್ಕ್ ಸರಿ ಇರದೇ ಇದ್ದರೆ ನಿಮ್ಗೆ ನೋಟಿಫಿಕೇಶನ್ ಬಂದಿರೋದಿಲ್ಲ. ತಿಳಿತಾರೆ? ನಿಮಗೆ ನೋಟಿಫಿಕೇಶನ್ ಪ್ರಾಪರಾಗಿ ಬರಬೇಕಂದ್ರೆ ನೀವೇನು ಮಾಡ್ಕೊಂಡಿರಬೇಕು, ನೀವು ನೆಟ್ವರ್ಕ್ದಲ್ಲಿ ಇರಬೇಕು. ಅದು ಒಂದೇ ಕಾರಣ ಇರುತ್ತೆ. ನಾ ಥರದ್ದು ಕೆಲವೊಮ್ಮೆ ನೀವು ಏನು ಮಾಡಿರ್ತೀರ, ನಿಮ್ಮ ಮೊಬೈಲ್ದ ನೋಟಿಫಿಕೇಶನ್ ಸೆಕ್ಷನನ್ನು ನೀವು ಆಫ್ ಮಾಡಿರ್ತೀರ. ಆಫ್ ಮಾಡಿದ್ದಕ್ಕೆ ಕೂಡ ಒಮ್ಮೊಮ್ಮೆ ಬರ್ತಿರೋದಿಲ್ಲ. ಅರ್ಥ ಆಯ್ತಾ ರೀ? ಎಸ್, ಬನ್ನಿ. ಲಾಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಕೊನೆಯ ಲೆಸನನ್ನು ಹೇಳ್ಕೊಟ್ಟಿದ್ದೇನೆ. ತಿಳಿತಾರಿ? ಕೊನೆಯ ಲೆಸನ್ ಥಿಯರಿಯನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಥಿಯರಿಯನ್ನು ಹೇಳ್ಕೊಂಡು ನಾನು 60 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಈಗ ಎಷ್ಟು? 60 ಕ್ವಶನ್ಗಳನ್ನು. ಹಾಗಾದರೆ ಇವತ್ತು ಅದರ ಮುಂದಿನ ಲಾಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಅದರ ಮುಂದಿನ ಕ್ವಶನ್ಸ್ಗಳನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರ ಮುಂದಿನ ಕ್ವಶನ್ಸ್ಗಳನ್ನು. ಹಾಗಾದರೆ ಬನ್ನಿ, 60 ಕ್ವಶನ್ಗಳ ನಂತರ 61ನೇ ಕ್ವಶನ್. ಇದು ಕಂಪ್ಯೂಟರ್ದ ಕೊನೆಯ ಲೆಸನ್ ಆಗಿದೆ. ಅದು ಹೆಸರು ಮೈಕ್ರೋಸಾಫ್ಟ್ ಅಂತ. ತಿಳಿತಾರಿ? ಆ ಮೈಕ್ರೋಸಾಫ್ಟ್ ಲೆಸನ್ದ ಮೇಲೆ 60 MCQ ಕ್ವಶನ್ಗಳನ್ನು ನಾನು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇನ್ನೂ ಒಂದು ಸ್ವಲ್ಪ ಕ್ವಶನ್ಸ್ ಅದಾವ. ಅವಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದರೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಲಾಸ್ಟ್ ಲೆಸನನ್ನು ನಾವು ಕಂಪ್ಲೀಟ್ ಮಾಡಿದಂಗೆ ಆಗುತ್ತೆ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಿಳಿತಾರಿ? ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತಿಳಿತಾರಿ? ಎಸ್, ಕಾಣ್ತಾ ಇದ್ದಾನೆ ಎಲ್ಲರೂ ಕರೆಕ್ಟಂಗೆ? ಎಸ್, ವೆರಿ ಗುಡ್. A program that enables you to perform calculations involving rows and columns of numbers is called. ನೋಡಿ, ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಅದ ಅಥವಾ ಅದಕ್ಕೊಂದು ಅಪ್ಲಿಕೇಶನ್ ಅಂತಲೂ ಕರೀತಾರ. ಅದರಲ್ಲಿ ಎನೇಬಲ್ ಅಂತಂದ್ರೆ ನಮಗೆ ಸಹಾಯ ಆಗುತ್ತ, ಶಕ್ತಗೊಳ್ಳುತ್ತ, ನಮಗೆ ತಿಳಿಯತ್ತ. ಯು ಟು ಪರ್ಫಾರ್ಮ್, ಕ್ರಿಯೆಯನ್ನು ಮಾಡಲು, ಕಾರ್ಯವನ್ನು ಮಾಡಲು. ಇದರದ ಬಗ್ಗೆ ಕ್ಯಾಲ್ಕುಲೇಷನ್, ಅಂಕಿ ಅಂಶಗಳನ್ನು ಧನಾತ್ಮಕ, ನಕಾರಾತ್ಮಕ ಅಥವಾ ಗುಣಾಕಾರ ಅಥವಾ ಭಾಗಾಕಾರವನ್ನು ಮಾಡಲಿಕ್ಕೆ ನಮಗೆ ಏರಿಕೆ ಕ್ರಮ, ಇಳಿಕೆ ಕ್ರಮ, ದತ್ತಾಂಶಗಳ ವರ್ಗೀಕರಣ ಇಂಥವನ್ನೆಲ್ಲ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ ಅದರ ಅರ್ಥ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಇದರಲ್ಲಿ ರೋಸ್ಗಳು ಇರ್ತಾವ, ತಿಳಿತಾ? ಕಾಲಮ್ಗಳನ್ನು ಇರ್ತಾವ. ಈ ಥರ ರೋ ಮತ್ತು ಕಾಲಮ್ಗಳು ಇದ್ದು ಅದು ನಂಬರ್ ವೈಸ್ ಇರ್ತಾವೆ. ಬೇರೆ ಎತ್ತರ ಇರಂಗಿಲ್ಲ, ಒಂದು ನಂಬರ್ ವೈಸ್ ಇರ್ತಾವೆ, ಒಂದು ಕೌಂಟ್ ಇರ್ತದೆ ಇಷ್ಟು ಅಂತ ಹೇಳಿ. ಹಂಗಾರೆ ಇಂಥದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಾರ ಅವ್ರು. ಅದಕ್ಕೆ ನಾವು ಸ್ಪ್ರೆಡ್ಶೀಟ್ ಅಂತೀವ, ವರ್ಡ್ ಪ್ರೊಸೆಸ್ ಅಂತೀವ, ಗ್ರಾಫಿಕ್ಸ್ ಪ್ಯಾಕೇಜ್ ಅಂತೀವ, ವಿಂಡೋ ಅಂತೀವ, ನನ್ ಆಫ್ ದೀಸ್. ಎಸ್, ಬೇಗ ನಿಮ್ಮ ಆನ್ಸರ್ನ ಟೈಪ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಗುಡ್ ಮಾರ್ನಿಂಗ್ ನಾಗಮಣಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ವಿನೋದ್ ಸರ್. ಗುಡ್ ಮಾರ್ನಿಂಗ್. ಎಸ್, ಥ್ಯಾಂಕ್ ಯು. ಎಕ್ಸಾಕ್ಟ್ಲಿ, ಅದಕ್ಕೆ ಸ್ಪ್ರೆಡ್ಶೀಟ್ ಆಪ್ಷನ್ ಎ ಅಂತ ಕರೀತಾರ. ಅದಕ್ಕೆ ಸ್ಪ್ರೆಡ್ಶೀಟ್ ಅಂತೂ ಕರೀತಾರ, ಇಲ್ಲ ಅಂದರೆ ಎಕ್ಸೆಲ್ ಅಂತಲೂ ಕರೀತಾರ. ನೆನ್ಬಿಟ್ಕೊಂಬೇಡಿ. ಅರ್ಥ ಆಯ್ತಾ? ಎಸ್, ಬನ್ನಿ ಎರಡನೇ ಪ್ರಶ್ನೆ ನೋಡಿಕೊಳ್ಳೋಣ. ಟು ಡ್ಯಾಶ್ ಅ ಡಾಕ್ಯುಮೆಂಟ್ ಮೀನ್ಸ್ ಟು ಮೇಕ್ ಚೇಂಜಸ್ ಇಟ್ಸ್ ಎಕ್ಸಿಸ್ಟಿಂಗ್ ಕಂಟೆಂಟ್. ನೋಡಪ್ಪ, ಎಕ್ಸಿಸ್ಟಿಂಗ್ ಕಂಟೆಂಟ್ ಅಂತಂದರೆ ಈಗ ಒಂದು ಡಾಕ್ಯುಮೆಂಟ್ ಅದ, ಏನಂತ ಒಂದು ಫೈಲ್ ಅದ. ಆ ಫೈಲ್ ಹೆಸರು ನೀವು ರಾಜು ಅಂತ ಇಟ್ಟಿದ್ದೀರಿ. ಆ ರಾಜು ಅಂತ ಫೈಲ್ ಇಟ್ಟಿದ್ದನ್ನ ಅದಕ್ಕೆ ಡಾಕ್ಯುಮೆಂಟ್ ಅಂತ ಕರೀತಾರೆ. ಆ ಡಾಕ್ಯುಮೆಂಟ್ ಒಳಗಡೆ ನೀವು ABCD Z ಮಟ್ಟ ಬರ್ದಿದ್ದೀರಿ. ಏನು ಬರ್ದಿದ್ದೀರಿ? ABCD Z ಮಟ್ಟ ಬರ್ದಿದ್ದೀರಿ. ಅದನ್ನೊಂದು ಈಟ್ ನಾವು ಬದಲಾವಣೆ ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು?
ಫಾರ್ಮೆಟ್ ಮಾಡಬೇಕು, ಸೇವ್ ಮಾಡಬೇಕು, ಎಡಿಟ್ ಮಾಡಬೇಕು, ಪ್ರಿಂಟ್ ಮಾಡಬೇಕು? ನೋಡೋಣ ಯಾರು ಹೇಳ್ತೀರಾ. ಎಸ್, ಬನ್ನಿ ನಿಮ್ಮ ಆನ್ಸರ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಆನ್ಸರ್ಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾನ ಆ ಥರದ್ದು? ಎಸ್, ವೆರಿ ಗುಡ್. ಕ್ವಶನ್ ನಂಬರ್ 62 ದ ಸರಿಯಾದ ಉತ್ತರ ಸಿ ಆಗುತ್ತೆ, ಎಡಿಟ್ ಅಂತ ಹೇಳಿ. ಏನಾಗುತ್ತಾ? ಎಡಿಟ್ ಅಂತ ಆಗುತ್ತೆ. ಯಾಕಂತಂದರೆ ನಾವು ಎಡಿಟ್ ಮಾಡಿದಾಗ ಏನಾಗುತ್ತಾ, ಅಲ್ಲಿರುವಂಥ ಎಕ್ಸಿಸ್ಟಿಂಗ್ ಕಂಟೆಂಟನ್ನು ತೆಗೆದು ನಾವು ಬೇರೆ ಕಂಟೆಂಟನ್ನು ಹಾಕ್ಕೊಡ್ತೀವಿ. ಅರ್ಥ ಆಯ್ತಾ ರೀ? ಹಂಗಾದರೆ ಇಲ್ಲಿ ಆನ್ಸರು ಸ್ಪ್ರೆಡ್ಶೀಟ್ ಆಗಿತ್ತು, ಇಲ್ಲಿ ಆನ್ಸರ್ ಏನಾಯಿತು? ಎಡಿಟ್ ಆಯಿತು. ಓಕೆ, ಬನ್ನಿ 63ನೇ ಪ್ರಶ್ನೆಯನ್ನು ನೋಡಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಸರಿಯಾದಂತಹ ರೀತಿಯಲ್ಲಿ ನೀವು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡಿ ಕಮೆಂಟ್ ಸೆಕ್ಷನಲ್ಲಿ. ಅರ್ಥ ಆಯ್ತಾ? ಎಸ್, ಬನ್ನಿ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಅರ್ಥ ಆಯ್ತಾ? ಎಸ್. ಸೊ ಲೆಟ್ಸ್ ಸಿ ದ ವಾಟ್ ನೆಕ್ಸ್ಟ್ ಕ್ವಶನ್. ಪಿರಿಯಾಡಿಕಲಿ ಅಂದರೆ ಸಮಯಕ್ಕೆ ಅನುಸಾರವಾಗಿ ಆ್ಯಡಿಂಗ್, ಚೇಂಜಿಂಗ್ ಆ್ಯಂಡ್ ಡಿಲೀಟಿಂಗ್. ಆ್ಯಡ್ ಮಾಡೋದು, ಸ್ವಲ್ಪ ಮತ್ತೆ ಚೇಂಜ್ ಮಾಡೋದು, ಬ್ಯಾಡಾಗಿದ್ದನ್ನು ಡಿಲೀಟ್ ಮಾಡೋದು, ಫೈಲ್ನಾಗಿರುವಂಥ ರೆಕಾರ್ಡ್ಸ್ಗಳನ್ನು, ದತ್ತಾಂಶಗಳನ್ನು. ಇದನ್ನು ನಾವು ಏನಂತ ಕರಿತೀವಿ? ಅಪ್ಡೇಟಿಂಗು, ಅಪ್ಗ್ರೇಡಿಂಗು, ರಿಸ್ಟ್ರಕ್ಟಿಂಗು ಅಥವಾ ರೀಸ್ಟ್ರಕ್ಚರಿಂಗು, ಏನು ರಿನ್ಯೂವಿಂಗು. ಇದು ಕಂಪ್ಯೂಟರ್ನಾಗ ಹೇಳಾಗತ್ತನ್ನ. ಹಾಂ, ಭಾಳ ಸಿಂಪಲ್ ಅದ. ಕ್ವಶನ್ ನಂಬರ್ 63. ಎಸ್, ನಾವು ಆ ಆ್ಯಪನ್ನು ನಾವು ಮೊಬೈಲ್ನಲ್ಲಿ ಸದ್ಯ ನನ್ನ ಆ್ಯಪ್ ಯೂಸ್ ಮಾಡತ್ತೀರಿ ನೀವು, ಸಕ್ಸಸ್ ಅಕಾಡೆಮಿ ಜಮಖಂಡಿ ಅಂತ ಆ್ಯಪ್. ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇದೆ, ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಮ್ಮ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಈ ಥರದ ಒಂದು ಅಪ್ಡೇಟ್ ಅಂತ ಮಧ್ಯದಲ್ಲಿ ಬರ್ತಿರ್ತದೆ. ನಾವು ಯಾವಾಗಾದರೂ ಹೊಸದನ್ನು ಏನಾದರೂ ಹಾಕಿದಾಗ ಆ ಅಪ್ಡೇಟ್ ಅಂತ ಏನು ಬರುತ್ತಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ಪಿರಿಯಾಡಿಕಲಿ, ಸಮಯಕ್ಕೆ ಅನುಸಾರವಾಗಿ ಆ್ಯಡಿಂಗ್ ಅಂದಂಗೆ, ಚೇಂಜಿಂಗ್ ಅಂದಂಗೆ, ಡಿಲೀಟ್ ಅಂದಂಗೆ. ಅರ್ಥ ಐತೆ ರೀ? ಹಂಗಾರೆ ಸರಿಯಾದ ಉತ್ತರ ಅಪ್ಡೇಟಿಂಗ್ ಆಗುತ್ತೆ. ಅಪ್ಗ್ರೇಡ್ ಅಂತಂದ್ರೇನು? ಮಾರ್ಕ್ಸ್ನಲ್ಲಿ ಹೆಚ್ಚಾಗೋದು. ರೀಸ್ಟ್ರಕ್ಚರಿಂಗ್ ಅಂತಂದ್ರೆ ಫಿಸಿಕಲಿ ಅಂದಂಗೆ. ರಿನ್ಯೂವಿಂಗ್ ಅಂತಂದ್ರೆ ಅರ್ಥ ಏನು? ಇದ್ದಿದ್ದನ್ನು ಸ್ವಲ್ಪ ಬದಲಾವಣೆ ಮಾಡೋದು. ಇವೆಲ್ಲ ಸಿವಿಲ್ ಇಂಜಿನಿಯರಿಂಗ್ನ ಬರ್ತಾವ. ಅಪ್ಗ್ರೇಡಿಂಗ್ ಅನ್ನೋದು ಸೈಕಾಲಜಿ ಒಳಗೆ ಬರ್ತದೆ, ತಿಳಿತಾರೆ. ಬಟ್ ಅಪ್ಡೇಟಿಂಗ್ ಅನ್ನೋದು ಕಂಪ್ಯೂಟರ್. ನಾವು ಇಲ್ಲಿ ಕಂಪ್ಯೂಟರ್ ಸಬ್ಜೆಕ್ಟ್ ಕಲಿಯಾಕತ್ತೀವಿ. ಇದನ್ನ ಅಲಹಾಬಾದ್ ಬ್ಯಾಂಕ್ ಕ್ಲರ್ಕ್ ಎಕ್ಸಾಮ್ನ ಕೇಳಿದ ಪ್ರಶ್ನೆ. ನೆಕ್ಸ್ಟ್ 64ನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಲೆಟ್ಸ್ ಹ್ಯಾವ್ ದ ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ಹ್ಯಾವ್ ದ ನೆಕ್ಸ್ಟ್ ಕ್ವಶನ್. ವೆರಿ ಗುಡ್ ಸರ್, ವೆರಿ ಗುಡ್. ಹೌ ಡು ಯು ಸೇವ್ ಅ ಪ್ರೆಸೆಂಟೇಶನ್ ಅಂಡರ್ ಅ ನ್ಯೂ ಫೈಲ್ ನೇಮ್? ಬಾ, ಪ್ರಾಕ್ಟಿಕಲ್ ಅದ. ಏನಂದಾರ ಅವರು? ಹೌ ಡು ಯು ಸೇವ್ ಅ ಪ್ರೆಸೆಂಟೇಶನ್. ಒಂದು ಪ್ರೆಸೆಂಟೇಶನ್ ಅದ. ಪ್ರೆಸೆಂಟೇಶನ್ ಅಂತ ಬಂತಂದರೆ ನಮಗೆ MS ಆಫೀಸ್ನಾಗ ಏನು ನೆನಪಾಗುತ್ತಾ? ಯಾರು ಹೇಳ್ತೀರಿ? ಎಕ್ಸಾಕ್ಟ್ಲಿ, ವೆರಿ ಗುಡ್ ಹೇಮಾ, ವೆರಿ ಗುಡ್ ವಿನೋದ್ ಸರ್, ವೆರಿ ಗುಡ್ ಸರ್, ವೆರಿ ಗುಡ್. ಕೆಲವೊಬ್ರು ತುಂಬ ಅಥೆಂಟಿಕ್ ಅದಾರ, ಕೆಲವರು ತುಂಬ ಅಥೆಂಟಿಕ್ ಅದಾರ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ನೋಡಿ ಏನಾಗುತ್ತೆ, ಪ್ರೆಸೆಂಟೇಶನ್ ಅಂತ ಬಂತಂದ್ರೆ ಪವರ್ ಪಾಯಿಂಟ್ ಅಂತ ಬಂದ್ಬಿಡುತ್ತೆ, PPT. ಅರ್ಥ ಆಯ್ತಾ ರೀ? ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂತ. ಇವ್ರು ಏನಂತ ಕೇಳಿದಾರ? ಹೌ ಡು ಯು ಸೇವ್ ಅ ಪ್ರೆಸೆಂಟೇಶನ್ ಅಂಡರ್ ಅ ನ್ಯೂ ಫೈಲ್ ನೇಮ್. ಒಂದು ಡಾಕ್ಯುಮೆಂಟನ್ನು ನೀವು ಕ್ರಿಯೇಟ್ ಮಾಡಕತ್ತಿರ್ತೀರಿ, ಅಲ್ಲಿ ಏನೋ ಡಾಟಾಗಳನ್ನು ಟೈಪ್ ಮಾಡ್ತೀರಿ, ಟೈಪ್ ಮಾಡಿದ ಮೇಲೆ ಅದು ಡ್ರಾ ಮಾಡ್ತೀರಿ, ಡ್ರಾ ಮಾಡಿದ ಮೇಲೆ ಆ ಪ್ರೆಸೆಂಟೇಶನ್ ನೀವು ಸೇವ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಅಂತ ಕೇಳ್ಯಾರ. ಓಕೆ, ಬನ್ನಿ ನೋಡೋಣ. ನಾ ಪ್ರತಿಯೊಂದು ಪ್ರಶ್ನೆಯನ್ನು ನಿಮ್ಗೆ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೇನೆ. ನೀವು ಅದನ್ನು ಎಕ್ಸಾಮ್ನಲ್ಲಿ ಆ ಥರನೇ ತಿಳ್ಕೊಂಡು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಇದ್ರಿ? ಹಾಂ, ನೆಕ್ಸ್ಟ್ ಸೆಲೆಕ್ಟ್ ದ ಫೈಲ್ ಮೆನು ಆ್ಯಂಡ್ ಚೂಸ್ ಸೇವ್ ಆ್ಯಸ್. ಮೊದಲು ಫೈಲ್ ಮೆನು ಹುಡುಕ್ಬೇಕು, ಆಮೇಲೆ ಚೂಸ್ ಸೇವ್ ಆ್ಯಸ್ ಮಾಡಂತ ಹೇಳ್ತಾ ಇದ್ದಾರೆ. ತಿಳಿತಾರೆ? ಒಂದೇದು. ಹಂಗಂದ್ರೆ ಏನು? ಸೆಲೆಕ್ಟ್ ದ ಫೈಲ್ ಮೆನು. ಈಗ ಒಂದು ಡಾಕ್ಯುಮೆಂಟ್ ಅದ, ಇದನ್ನು ಸೇವ್ ಮಾಡಬೇಕಾದ್ರೆ ಮೊದಲು ಫೈಲ್ ಮೆನು ಎಲ್ಲಿ ಸೇವ್ ಆಗಬೇಕಲ್ಲ ಅದನ್ನು ಹುಡುಕ್ತೀರಿ, ಅಲ್ಲಿ ಒಂದು ನೇಮನ್ನು ಹಾಕಿ ಸೇವ್ ಆ್ಯಸ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಕ್ವಶನ್ ಅನ್ನು ಇನ್ನೊಂದ್ಸಲ ಹೇಳ್ತಾನೆ ನೋಡಿ. ಹೌ ಡು ಯು ಸೇವ್ ಅ ಪ್ರೆಸೆಂಟೇಶನ್ ಅಂಡರ್ ಅ ನ್ಯೂ ಫೈಲ್ ನೇಮ್ ಅಂತ ಹೇಳ್ತಾರೆ. ಈಗಾಗಲೇ ಒಂದು ಪ್ರೆಸೆಂಟೇಶನ್ ಅಲ್ಲಿ ಅದ, ಅದಕ್ಕೊಂದು ಹೆಸರು ಕೊಟ್ಟಾರ ರಾಜು ಅಂತ ಹೇಳಿ, ಅದನ್ನ ನ್ಯೂ ಫೈಲ್ ನೇಮ್ದಾಗ, ನ್ಯೂ ಫೈಲ್ ನೇಮ್ ಅಂತಂದ್ರೆ ಏನು? ಬೇರೆ ಹೆಸರಲ್ಲೇ ಮತ್ತೊಂದು ಸಲ ಇದನ್ನ ಸೇವ್ ಮಾಡ್ಬೇಕಂದ್ರೆ, ರಾಜು ಇದ್ದಿದ್ದ ಫೈಲನ್ನು ರಾಣಿ ಅಂತ ಮಾಡಿ ಮತ್ತೊಂದು ಸಲ ಸೇವ್ ಮಾಡ್ಬೇಕಂದ್ರೆ ನೀವೇನು ಮಾಡ್ತೀರಿ? ಡೆಫಿನೆಟ್ಲಿ ಸೇವ್ ಆ್ಯಸ್ ಮಾಡ್ತೀವಿ.
ಹಂಗಾರೆ ಆಪ್ಷನ್ ಏನ ಕರೆಕ್ಟ್ ಅದ ತಿಳಿತೀರಿ. ಹಂಗಾರೆ ಬಿ ಸಿ ಡಿನು ಓದ್ಕೊಂಡು ನೋಡೋನು ಅದ್ರೊಳಗೆ ಏನ್ರ ಐತೆ ಅಂತ ಗೊತ್ತಾಗತ್ತೆ. ಓಕೆ ಎಸ್, ಆದ್ರೆ ಒಂದೇದು ಮಾತ್ರ ಕರೆಕ್ಟ್ ಆಯ್ತು. ಯಾಕೆ ಸೇವ್ ಆಸ್ ಮಾಡ್ತೀವಿ. ವೆನ್ ಯು ಕ್ಲೋಸ್ ಪವರ್ ಪಾಯಿಂಟ್ ದ ಫೈಲ್ ವಿಲ್ ಆಟೋಮೆಟಿಕಲಿ ಸೇವ್. ಅರೆ ಆ ಪವರ್ ಪಾಯಿಂಟ್ ಅನ್ನು ನೀವು ಸೇವ್ ಮಾಡಿದ್ರೆ ಅಂತಾನೆ ಬೇರೆ ಹೆಸರಲ್ಲಿ ಸೇವ್ ಆಗುತ್ತಾ? ಇಟ್ಸ್ ಇಂಪಾಸಿಬಲ್. ಹಾಂ, ಅಲ್ಲೇನು ಕಂಪ್ಯೂಟರ್ನ ಕಾಂಚನ ಕೂತಾಳೆ? ಇಲ್ಲ. ಸೆಲೆಕ್ಟ್ ದ ಫೈಲ್ ಮೆನು ಆ್ಯಂಡ್ ಚೂಸ್ ಸೇವ್. ಹಂಗಂದ್ರ ನೋಡಿ ಇಲ್ಲಿ ಸೆಲೆಕ್ಟ್ ದ ಫೈಲ್ ಮೆನು ಆ್ಯಂಡ್ ಚೂಸ್ ಸೇವ್ ಅಂತದ. ಈ ಸಿ ಆಪ್ಷನ್ಗೆ ಎ ಆಪ್ಷನ್ಗೆ ಏನು ಫರ್ಕ್ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಸೇವ್ ಆಸ್ ಅಂತದ, ಇಲ್ಲಿ ಬೇರೆ ಸೇವ್ ಅಂತದ. ಸೇವ್ ಅಂದ್ರ ಆ ಯಾರ ರಾಜು ಅಂತ ಫೈಲ್ ಹೆಸರ್ಲೆ ಐತಿ ಅದೇ ರಾಜು ಹೆಸರ್ಲೇನೆ ಸೇವ್ ಆಗುತ್ತ. ಬಟ್ ಆ ಕ್ವಶನ್ ಏನ್ ಕೇಳಿದಾನ, ನ್ಯೂ ಫೈಲ್ ನೇಮ್ ಅಂದಾನ. ನ್ಯೂ ಫೈಲ್ ಆಗ್ಬೇಕಂದ್ರ ಅದು ಸೇವ್ ಆಸ್ ಆಗಬೇಕು. ಅದಕ್ಕೆ ಸಿ ಆಪ್ಷನ್ ಇಸ್ ರಾಂಗ್, ಎ ಆಪ್ಷನ್ ಇಸ್ ರೈಟ್ ಆಗುತ್ತ. ತಿಳಿತಾರಿ? ಅದಕ್ಕೆ ಈಗಲೂ ಏನ ಕರೆಕ್ಟ್ ಅದ, ಬಿ ತಪ್ಪಾಯ್ತು, ಸಿ ತಪ್ಪಾಯ್ತು. ಅರ್ಥ ಆಯ್ತಾರಿ? ಇನ್ನು ಡಿ ನೋಡೋಣ. ದ ಫೈಲ್ ವಿಲ್ ಆಟೋಮೆಟಿಕಲಿ ಬಿ ಸೇವ್ಡ್ ಅಂಡರ್ ದ ನ್ಯೂ ನೇಮ್. ಆಟೋಮೆಟಿಕಲಿ ಆಗಂಗಿಲ್ಲ, ಡಿನೂ ಹೋಯ್ತು, ಮುಗೀತು. ಅಂದ್ರೆ ಎ ಇಸ್ ದ ರೈಟ್ ಆಪ್ಷನ್. ಮೇ ಬಿ ನಾನು ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ ತುಂಬ ಜಾಸ್ತಿ ಅನಿಸಿರ್ಬೇಕು. ಬಟ್ ಕೆಲವರು ಈಗ ತಾನೇ ಯಾರು ಕಲಿತಾ ಇದ್ದಾರೆ ಇದನ್ನೆಲ್ಲ ಅವರಿಗೆ ಅರ್ಥ ಆಗುತ್ತೆ. ನೋಡಿ, ಈಗ ತಾನೇ ಸಬ್ಸ್ಕ್ರಿಪ್ಷನ್ ತೊಗೊಂಡು ನನ್ನ ಕ್ಲಾಸನ್ನು ನೋಡ್ತಾ ಇದ್ದವ್ರು ಯಾರಿದಿರಲ್ಲ, ಇದು 104ನೇ ಕ್ಲಾಸ್ ಆಗಿದೆ. ಹಿಂದಿನ ಎಲ್ಲ ಕ್ಲಾಸ್ಗಳನ್ನ ನೋಡ್ತಾ 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 ಇದಕ್ಕೆ ಬಂದರೆ ನಿಮಗೆ ತಿಳಿಯುತ್ತೆ. ತಿಳಿತಾರೆ? ಎಸ್, ಬನ್ನಿ 65ನೇ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಲೆಟ್ಸ್ ಸಿ 65th ಕ್ವಶನ್. ಸೇವಿಂಗ್ ಇಸ್ ದ ಪ್ರೊಸೆಸ್ ಆಫ್. ಅಲ್ಲ, ಸೇವಿಂಗ್ ಅಂದ್ರೆ ಏನಿದು, ಎದ್ದ ಕೆಲಸ ಅಂತ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಾರೆ? ವಾಟ್ ಡಸ್ ಸೇವಿಂಗ್ ಮೀನ್ಸ್ ಅಂತ ಕೇಳ್ತಾ ಇದ್ದಾನೆ. ಸೇವಿಂಗ್ ಅಂದ್ರೆ ಕಾಪಿಂಗ್ ಎ ಡಾಕ್ಯುಮೆಂಟ್ ಫ್ರಮ್ ಮೆಮರಿ ಟು ಅ ಸ್ಟೋರೇಜ್ ಮೀಡಿಯಂ. ಅರೆ ಅವ ಏನಂತಿದ್ದಾನೆ ನೋಡಿ ಈ ಕ್ವಶನ್ ಅಲ್ಲಿ 65ರಲ್ಲಿ ಏನಂತಿದ್ದಾನೆ ಅಂದ್ರೆ, ಸೇವ್ ಅಂತಂದ್ರೆ ಕಾಪಿ ಮಾಡೋದು ಡಾಕ್ಯುಮೆಂಟ್ ಅನ್ನ ಎಲ್ಲಿಂದ, ಮೆಮರಿ ಒಳಗಿನಿಂದ ಸ್ಟೋರೇಜ್ ಮೀಡಿಯಮ್ದಾಗ. ಮೆಮರಿ ಒಳಗಿರ್ತದ, ಅದನ್ನ ಸ್ಟೋರೇಜ್ನಾಗ ಹಾಕೋದು. ಇದು ಸೇವಿಂಗ. ಈ ಆಪ್ಷನ್ ಕರೆಕ್ಟ್ ಆಗ್ಬೋದು. ಬಟ್ ಮುಂದಿನ ನೋಡಿ ಚೆಕ್ ಮಾಡೋಣ. ಈಗ ಮಾತ್ರ ಈ ಕರೆಕ್ಟ್ ಅದ. ಮೇಕಿಂಗ್ ಚೇಂಜಸ್ ಟು ಡಾಕ್ಯುಮೆಂಟ್. ಅರೆ ಬೇರೆ ಸೇವ್ ಅಂದ್ರೆ ಚೇಂಜ್ ಆಗುತ್ತೆ? ನೀವು ಟೈಪ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಚೇಂಜಿಂಗ್ ದ ಅಪಿಯರೆನ್ಸ್ ಆರ್ ಓವರ್ಲುಕ್ ಆಫ್ ಡಾಕ್ಯುಮೆಂಟ್. ಅದು ನೋಡಕ್ ಚೇಂಜ್ ಆಗ್ಬೇಕಾದ್ರೆ ಸೇವ್ ಮಾಡ್ತೇನೆ. ಹಿಂಗೆ ಸೇವ್ ಅಂದ್ರೆ ಆಟೋಮೆಟಿಕ್ಲಿ ಕೆಂಪು ಅಕ್ಷರದಿದ್ದು ಕರಿ ಅಕ್ಷರ ಆಗ್ತಾವ? ಆಗಂಗಿಲ್ಲ. ಡೆವಲಪಿಂಗ್ ಎ ಡಾಕ್ಯುಮೆಂಟ್ ಬೈ ಎಂಟ್ರಿಂಗ್ ಟೆಕ್ಸ್ಟ್ ಯೂಸಿಂಗ್ ಎ ಕೀಬೋರ್ಡ್. ಅರೆ ಬೇರೆ ಅದು ಕೀಬೋರ್ಡನ್ನು ಯೂಸ್ ಮಾಡ್ಬೇಕಂದ್ರೆ ಸೇವ್ ಮಾಡ್ಬೇಕೇನೇನು? ಇಲ್ಲ. ಹಂಗಾರೆ ಎ ಇಸ್ ದ ರೈಟ್ ಆಪ್ಷನ್. ಕಾಪಿಂಗ್ ಡಾಕ್ಯುಮೆಂಟ್ ಫ್ರಮ್ ಮೆಮರಿ ಟು ಅ ಸ್ಟೋರೇಜ್ ಮೀಡಿಯಂ. ಅರ್ಥ ಆಯ್ತಾ ರೀ? ಎಸ್. ಕ್ವಶನ್ ನಂಬರ್ 66. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಸೇವ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳು. ಅರ್ಥ ಆಯ್ತಾರೆ? ಬೇರೆ 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 ನಮ್ಮಲ್ಲಿ ಕ್ಲಾಸಸ್ಗಳನ್ನು ತಗೋತಾ ಇರ್ತೀವಿ. PSI ಟ್ರಾನ್ಸ್ಲೇಷನ್ ಇರ್ಬೋದು, HSTR ಇರ್ಬೋದು, GPSTR ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು. ಎಲ್ಲ ಕ್ಲಾಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು ನಮ್ಮಲ್ಲಿ. ಓಕೆ ಎಸ್, ಬನ್ನಿ ನೆಕ್ಸ್ಟ್. ಈಗ ಕ್ವಶನ್ ನಂಬರ್ 66 ನೋಡೋಣ. ವೆನ್ ಕಂಪ್ಯೂಟರ್ ಯೂಸರ್ಸ್ ಅಂದ್ರೆ ಈಗ ಉದಾಹರಣೆಗೆ ನಾವೆಲ್ಲ ಡ್ಯಾಶ್ ಅ ಡಾಕ್ಯುಮೆಂಟ್ ದಿ ಚೇಂಜ್ ಇಟ್ಸ್ ಅಪಿಯರೆನ್ಸ್. ಅರೆ ವಾ, ಕಂಪ್ಯೂಟರ್ ಯೂಸರ್ ಅಂದ್ರೆ ಈಗ ಎಕ್ಸಾಂಪಲ್ ನನ್ನನ್ನು ತಿಳ್ಕೊಳ್ರಿ. ಒಂದು ಯಾವುದೋ ಡಾಕ್ಯುಮೆಂಟ್ ಐತಿ, ಆ ಡಾಕ್ಯುಮೆಂಟ್ನಲ್ಲಿ ಏನೋ ಮಾಡ್ತಾನ, ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಾರ ಅವ್ರು, ಏನು ಮಾಡ್ತಾನಂತ ಅದನ್ನ ಮಾಡಿದ್ರೆ ಆ ಡಾಕ್ಯುಮೆಂಟ್ದ ಲುಕ್ ಏನದಲ್ಲ ಕಾಣೋದು ಬದಲಾವಣೆ ಆಗತ್ತಂತ. ಏನು ಮಾಡಿದಾಗ ಬದಲಾವಣೆ ಆಗ್ತೈತೆ ಅದು? ಅಪ್ಪಿ, ಡಾಕ್ಯುಮೆಂಟ್ ಅಂದ್ರೆ ಏನು? ಈಗಾಗಲೇ ಕೆಲಸ ಮಾಡಿರುವಂತ ಫೈಲ್. ಫೈಲ್ ಅಂದ್ರೆ ಏನು ಕೆಲಸ ಮಾಡಲಾರ್ದ. ಡಾಕ್ಯುಮೆಂಟ್ ಅಂದ್ರೆ ಅದ್ರೊಳಗೆ ಏನಾರ ಒಂದು ಅಕ್ಷರರ ಬರೆದದ್ದು, ಇಲ್ಲ ಡಿಸೈನರ ಮಾಡಿದ್ದು, ಅಥವಾ ಏನಾರ ಕಂಟೆಂಟ್ ಅಥವಾ ಕಂಪ್ಯೂಟರ್ ಭಾಷೆಯಲ್ಲಿ ಡಾಟಾ ಅನ್ನ ಹಾಕಿರುವಂತಹ ಒಂದು ಫೈಲ್, ಅದನ್ನ ಡಾಕ್ಯುಮೆಂಟ್ ಅಂತ ಕರಿತೀವಿ. ಆ ಡಾಕ್ಯುಮೆಂಟ್ ಅನ್ನ ನಾವೇನಾರ ಚೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಎಡಿಟ್ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಸೇವ್ ಮಾಡಬೇಕು, ಏನು ಫಾರ್ಮ್ಯಾಟ್ ಮಾಡಬೇಕು? ಏನು ಮಾಡಬೇಕು? 66ನೇದು ಎಕ್ಸಾಕ್ಟ್ಲಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 66 ಒಳಗೆ ಬೇರೆ ಎಡಿಟ್ ಮಾಡಿದ್ರೆ ಆಗಂಗಿಲ್ಲ, ಅದನ್ನು ಫಾರ್ಮ್ಯಾಟ್ ಮಾಡಬೇಕು. ಏನು ಮಾಡ್ಬೇಕ್ರಿ? ಫಾರ್ಮ್ಯಾಟ್ ಮಾಡಬೇಕು. ಏನದು ಫಾರ್ಮ್ಯಾಟ? ಹಂಗಂದ್ರೆ ಏನ್ರಿ ಸರ್ ಅಂತ ನೀವು ಅನ್ಬೋದು ನನಗೆ. ಅರ್ಥ ಆಯ್ತಾರಿ? ಫಾರ್ಮ್ಯಾಟ್ FO ತಿಳಿತಾರಿ? ಆ ಕಂಪ್ಯೂಟರ್ದಾಗ ಫಾರ್ಮ್ಯಾಟ್ ಅಂತ ಬರ್ತದೆ. ಫಾರ್ಮ್ಯಾಟ್ ಅಂತಂದ್ರೆ ಅದನ್ನ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡೋದು, ಅದಕ್ಕೆ ಫಾರ್ಮ್ಯಾಟ್ ಅಂತ ಕರೀತಾರ. ತಿಳಿತಾರಿ? ತಿಳಿತಾರ ಅದರದ್ದು ಫಾರ್ಮ್ಯಾಟ್ ಅಂತಂತಂದ್ರೆ ಅದ್ರೊಳಗೆ ಒಂದು ಸ್ಪೆಸಿಫಿಕ್ ವೇ ಒಳಗೆ
ಡಿಜಿಟಲಿ ಇನ್ಫಾರ್ಮೇಷನ್ಗಳನ್ನು ಆರ್ಗನೈಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಫಾರ್ಮ್ಯಾಟ್ ಅಂತ ಕರಿತೀವಿ. FORMAT. ಒಂದು ಫೈಲನ್ನು ಫೈಲ್ ಫಾರ್ಮ್ಯಾಟ್ ಈಸ್ ಎ ಸ್ಪೆಸಿಫಿಕ್ ವೇ ಆಫ್ ಆರ್ಗನೈಸಿಂಗ್ ಡಿಜಿಟಲ್ ಇನ್ಫಾರ್ಮೇಷನ್ ದಟ್ ಅಲೋಸ್ ಟು ಬಿ ಈಸಿಲಿ ರೆಡ್. ಎಲ್ಲರೂ ಬಂದು ಓದುವಂಗೆ ಆಗೋದಕ್ಕೆ ಫಾರ್ಮ್ಯಾಟ್ ಅಂತಾರೆ. 99% ಎಲ್ಲರೂ ಇಲ್ಲಿ ಎಡಿಟ್ ಅನ್ನೋ ಚಾನ್ಸಸ್ ಇರ್ತದೆ. ಎಡಿಟ್ ಮಾಡಿದ್ರೆ ಲುಕ್ ಆಗಂಗಿಲ್ಲ. ಎಡಿಟ್ ಮಾಡಿ ಸೇವ್ ಮಾಡೋದಕ್ಕೆ ಫಾರ್ಮ್ಯಾಟ್ ಅಂತ ಕರೀತಾರೆ. ಈಗ ಅರ್ಥ ಐತ್ರಿ, ತಿಳಿತರಿ? ಹಾ, ಎಡಿಟ್ ಮಾಡಿ ಸೇವ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಫಾರ್ಮ್ಯಾಟ್ ಅಂತ ಕರಿತೀವಿ. ಫಾರ್ಮ್ಯಾಟ್ ಅಂತಂದ್ರೆ ಅದರ ಶೇಪ್ ಚೇಂಜ್ ಆಗೋದು, ಅದರ ಸೈಜ್ ಚೇಂಜ್ ಆಗೋದು, ಅದರ ಮೇಕಪ್ ಚೇಂಜ್ ಆಗೋದು, ಅದರ ಪ್ರಿಂಟಿಂಗ್ ಚೇಂಜ್ ಆಗೋದು, ಅದರ ಆರ್ಗನೈಸೇಷನ್ ಚೇಂಜ್ ಆಗೋದು, ಅದರ ಒಂದು ಜನರಲ್ ಪ್ಲ್ಯಾನ್ ಚೇಂಜ್ ಮಾಡೋದು, ಅದರ ಅರೇಂಜ್ಮೆಂಟ್ ಚೇಂಜ್ ಮಾಡೋದು, ಅಲ್ಲಿರುವಂಥ ಮಟೀರಿಯಲ್ಗಳನ್ನು ಚಾಯ್ಸ್ ಚೇಂಜ್ ಮಾಡೋದು, ಕಲರ್ ಚೇಂಜ್ ಮಾಡೋದು, ಇವೆಲ್ಲದಕ್ಕೂ ಫಾರ್ಮ್ಯಾಟ್ ಅಂತ ಕರೀತಾರೆ. ತಿಳಿತರಿ? ಕಂಪ್ಯೂಟರ್ದಾಗ ಫಾರ್ಮ್ಯಾಟ್ಗಳನ್ನು ನಾವು ಮಾಡ್ತಿರ್ತೀವಿ. ಅಂದರೆ ಇದರ ಅರ್ಥ ನಾವು ಒಟ್ಟಾರೆ ನೀಟಂಗೆ ಕಂಪ್ಯೂಟರನ್ನು ದಲ್ಲಿರುವಂಥ ಡಾಕ್ಯುಮೆಂಟನ್ನು ವ್ಯವಸ್ಥಿತ ರೂಪವಾಗಿ ಅದನ್ನು ವ್ಯಕ್ತಪಡಿಸೋದಕ್ಕೆ ಫಾರ್ಮ್ಯಾಟ್ ಅಂತ ಕರಿತೀವಿ. ಡಿ ಇಸ್ ದ ಆಪ್ಷನ್ ರೈಟ್. ನೆಕ್ಸ್ಟ್ 67ನೇದು, ವಾಟ್ ಮೆನು ಈಸ್ ಸೆಲೆಕ್ಟೆಡ್ ಟು ಪ್ರಿಂಟ್. ವಾವ್, ಈ ಕೆಳಗಿನ ಯಾವ ಮೆನುವನ್ನು ಯೂಸ್ ಮಾಡ್ತೀವಿ ಪ್ರಿಂಟ್ ತೆಗೆಯುವಾಗ ಅಂತ ಕ್ವಶನ್ ಕೇಳ್ಯಾರ ಅವ್ರು. ಏನು ಕೇಳ್ಯಾರ? ಪ್ರಿಂಟ್ ತೆಗೆಯುವಾಗ ನಾವು ಯಾವುದು ಮೆನುವನ್ನು ಯೂಸ್ ಮಾಡ್ತೀವಿ ರೀ ಸರ್ ಅಂತಂದಾರ. ಹಂಗಾರ ಬನ್ನಿ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಬಿಡ್ತೇನೆ. ಅದನ್ನು ಏನು ಮಾಡ್ತೀನಿ, ಪ್ರಾಕ್ಟಿಕಲಿ ನಾನು ನಿಮ್ಗೆ ತೋರಿಸ್ಬಿಡ್ತೇನೆ. ಅರ್ಥ ಆಯ್ತಾ ರೀ? ನೋಡೋಣ ಯಾರ್ಯಾರು ಇದನ್ನು ಹೇಳಲಿಕ್ಕೆ ರೆಡಿ ಇದ್ದೀರಾ ಅಂತದ್ದು. ತಿಳಿದ್ನಾ ಥರದ್ದು? ಓಕೆ, ಈಗಿಲ್ಲಿ ಕಾಣತ್ತದ, ನಿಮ್ಗೆ ಕಾಣತ್ತದ ರೀ? ಜೂಮ್ ಮಾಡಿದ್ದೀನಿ ನಾನು, ಎಲ್ಲರೂ ಕಾಣ್ಲಿಕ್ಕತ್ತದ. ಮೆನುಗಳು ಕಾಣತ್ತವೆ, ಇವೆಲ್ಲ ಮೇಲಿಂದ ಮೆನು ಅಂತ ಕರೀತಾರೆ. ಈ ಮೆನುದಲ್ಲಿ ಯಾವುದರಲ್ಲಿ ಪ್ರಿಂಟ್ ಆಪ್ಷನ್ ಬರ್ತೈತಿ ಅಂತ ಕೇಳ್ತಾರ. ಇಲ್ಲಿ ಫೈಲ್ ಒಳಗೆ ಪ್ರಿಂಟ್ ಬರ್ತೈತೇನು? ಇಲ್ಲ. ಫೈಲ್ ಒಳಗಂತೂ ನಾವು ಏನು ಮಾಡ್ತೀವಿ, ಬೇರೆ ಹೋಮ ನಿವ ಅಂತ ಹಿಂಗೆಲ್ಲಾನು ಬರ್ತಾವೆ. ತಿಳಿತರಿ? ಫೈಲ್ ಒಳಗೆ ಇನ್ಸರ್ಟ್ನಾಗ, ಡ್ರಾದಾಗ, ಡಿಸೈನ್ದಾಗ, ಲೇಔಟ್ದಾಗ, ತಿಳಿತ ರೆಫರೆನ್ಸ್ದಾಗ, ಮೇಲಿಂಗ್ದಾಗ. ನೋ 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 ಈ ಫೈಲ್ದಾಗ ಬರ್ತೈತೆ ನೋಡ್ರಿ. ಎಲ್ಲಿ ಬಂದದ? ಇಲ್ಲಿ ಪ್ರಿಂಟ್ ಅದ ನೋಡ್ರಿ. ತಿಳಿತರಿ? ಫೈಲ್ದಾಗನ ಬರ್ತದ. ಅರ್ಥ ಐತರಿ? ಸೊ ಹಂಗಾರೆ ಫೈಲ್ನೇನೆ ಬರ್ತದಪ್ಪ ಅಂತಂದ್ರೆ ನಾವೇನು ಮಾಡ್ಕೋಬೇಕು, ಇದನ್ನು ಪ್ರಾಪರ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅರ್ಥ ಐತನ ಅಂತಂದ್ರೆ ಪ್ರಾಪರ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ಬೇಕು. ಹಂಗಾರೆ ಆಪ್ಷನ್ 67ಗೆ ಆನ್ಸರ್ ಯಾವುದಾಗತ್ತೆ? ಯಾರು ಹೇಳ್ತೀರಾ 67ಗೆ? ಎಕ್ಸಾಕ್ಟ್ಲಿ ಡಿ ಎಸ್ 67ಗೆ ಆಪ್ಷನ್ ಎ ಇಸ್ ದ ರೈಟ್ ಒನ್. ಯಾಕೆ? ಫೈಲ್ ಒಳಗಡೆ ಪ್ರಿಂಟ್ ಅನ್ನೋ ಆಪ್ಷನ್ ಇತ್ತು. ನಾಳೆ ಹಂಗಾರೆ ಕ್ವಶನ್ ಕೇಳ್ತಾನ ಯಾವ ಮೆನುದಲ್ಲಿ ಏನೇನು ಬರ್ತಾವ ಅನ್ನೋದನ್ನು ನೀವು ತಿಳ್ಕೊಂಬಿಟ್ಟಿದ್ರೆ ಯಾವ ಮೆನುದಲ್ಲಿ ಪ್ರಿಂಟ್ ಬರುತ್ತೆ, ಯಾವ ಮೆನುದಲ್ಲಿ ಹೆಡ್ಡರ್ ಫೂಟರ್ ಬರುತ್ತೆ, ಅವನ್ನೆಲ್ಲ ಕೇಳ್ತಾನ. ಅರ್ಥ ಐತರಿ? ನೆಕ್ಸ್ಟ್ ಕ್ವಶನ್ ನಂಬರ್ 68. ಎ ಸೇವ್ಡ್ ಡಾಕ್ಯುಮೆಂಟ್, ಒಂದು ಯಾವುದೋ ಡಾಕ್ಯುಮೆಂಟನ್ನು ನಾವು ಸೇವ್ ಮಾಡಿರ್ತೀವಿ. ಇಟ್ ಈಸ್ ರೆಫರ್ಡ್ ಟು ಆಸ್. ಹಂಗಾರೆ ಸೇವ್ ಮಾಡಿದಂಥ ಡಾಕ್ಯುಮೆಂಟನ್ನು ನಾವು ಏನಂತ ಕರಿತೀವಿ ಅಂತ ಕ್ವಶನ್ ಕೇಳತ್ತಾರ. ಅದಕ್ಕೆ ಫೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೈಲ್. ಈ ಫೈಲನ್ನು ಒಂದರೊಳಗೆ ಹಾಕಿಟ್ಟಿರ್ತೀವಿ, ಅದಕ್ಕೆ ಏನಂತೀರ? ಫೋಲ್ಡರ್ ಅಂತ ಕರೀತಾರೆ. ತಿಳಿತಾರೆ? ನೆಕ್ಸ್ಟ್ ತಿಳಿತಾರೆ? ಓಕೆ, ನೆಕ್ಸ್ಟ್ 69 ಕ್ವಶನ್. ಎ ಕಮಾಂಡ್ ಅಂದ್ರೆ ಒಂದು ಆದೇಶ that takes what has been typed into the computer. ಒಂದು ಕಮಾಂಡ್ ಅದ. ಆ ಕಮಾಂಡ್ದಿಂದ ನಮ್ಗೆ ಏನು ಗೊತ್ತಾಗುತ್ತಾ ಗೊತ್ತಾ? ನಾವು ಏನು ಕಂಪ್ಯೂಟರ್ನಾಗ ಟೈಪ್ ಮಾಡೇವೆ ಅನ್ನೋದು ಕಂಡು ಬರ್ತದೆ. ಆ್ಯಂಡ್ ಕ್ಯಾನ್ ಬಿ ಸೀನ್ ಆನ್ ದ ಸ್ಕ್ರೀನ್ ಆ್ಯಂಡ್ ಸೆಂಡ್ಸ್ ಇಟ್ ಟು ದ ಪ್ರಿಂಟರ್ ಫಾರ್ ಔಟ್ಪುಟ್ ಆನ್ ಪೇಪರ್. ನೋಡಪ್ಪ, ಇಲ್ಲೊಂದು ಯಾವುದೋ ಒಂದು ಕಮಾಂಡ್ ಅದ. ಕಮಾಂಡ್ ಅಂದ್ರೆ ಏನು? ಆದೇಶ, ನಿರ್ದೇಶನ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ? ಕಂಪ್ಯೂಟರ್ ಒಳಗಡೆ ಅದನ್ನು ಹಾಕಿದ ಮೇಲೆ ನಾವು ಏನು ಸ್ಕ್ರೀನ್ ಮೇಲೆ ಕಣ್ಣಿಗೆ ಕಾಣತದಲ್ಲ, ಸ್ಕ್ರೀನ್ ಮೇಲೆ ಏನು ಕಾಣತದಲ್ಲ ಅದನ್ನ ಸೆಂಡ್ ಅಂದ್ರೆ ಕಳಿಸ್ತೀವಿ. ಎಲ್ಲೇ? ಪ್ರಿಂಟರ್ ಕಡೆ. ಆ ಪ್ರಿಂಟರ್ ಏನು ಮಾಡ್ತೈತಿ? ಔಟ್ಪುಟ್ ಮಾಡ್ತೈತಿ ಪೇಪರ್ ಮ್ಯಾಗ. ಹಂಗಾರೆ ಅದು ಯಾವ ಕಮಾಂಡ? ಪ್ರಿಂಟ್ ಕಮಾಂಡ. ಪ್ರಿಂಟ್ ಕಮಾಂಡ್ ರೀ. ಅರ್ಥ ಐತ್ರಿ? ಕ್ವಶನ್ ಓದಿದ ಮೇಲೆ ನಮ್ಗೆ ಡಿಫಿಕಲ್ಟ್ ಅನ್ಸುತ್ತಾ, ಬಟ್ ಕ್ವಶನ್ ತಿಳ್ಕೊಂಡ ಮೇಲೆ ನಮ್ಗೆ ಈಸಿ ಆಗುತ್ತೆ. ಅರ್ಥ ಐತ್ರಿ? ಪ್ರಿಂಟ್ ಕಮಾಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್. ಟು ಫೈಂಡ್ ಅಂಡ್ ಇಸ್ ಸೇವ್ಡ್ ಡಾಕ್ಯುಮೆಂಟ್. ಒಂದು ಸೇವ್ಡ್ ಡಾಕ್ಯುಮೆಂಟ್ ನಮ್ಮ ಕಂಪ್ಯೂಟರ್ ಒಳಗಡೆ ಯಾವುದೋ ಡ್ರೈವ್ದಾಗ ಐತಿ, ಇಲ್ಲೇ ಇನ್ ದ ಕಂಪ್ಯೂಟರ್ಸ್ ಮೆಮರಿ, ಆ್ಯಂಡ್ ಬ್ರಿಂಗ್ ಇಟ್ ಅಪ್ ಆನ್ ದ ಸ್ಕ್ರೀನ್ ಟು ವ್ಯೂ. ನೋಡಪ್ಪ,
ಅದನ್ನು ಹೊಳ್ಳೆ ಈ ಸ್ಕ್ರೀನ್ ಮೇಲೆ ತೊಗೊಂಬರ್ಬೇಕಂದ್ರೆ ನಾವು ಏನು ಮಾಡ್ತೀವಿ, ರಿವರ್ಸ್ ಮಾಡ್ತೀವೋ, ರಿರನ್ ಮಾಡ್ತೀವೋ, ರಿಟ್ರೀವ್ ಮಾಡ್ತೀವೋ, ರಿಟರ್ನ್ ಮಾಡ್ತೀವೋ, ಯಾವ್ದು ಮಾಡ್ತೀವಿ? 70ನೇದು. ಭಾಳ ಸಿಂಪಲ್ ಐತಿ. ರಿಟ್ರೀವ್ ದ ಡಾಟಾ ಅಂತ ಆಪ್ಷನ್ ಬರ್ತೈತಿ. ಯಾವುದೋ ಒಂದು ಫೈಲನ್ನು ಸೇವ್ ಮಾಡಿದಾಗ ಕಂಪ್ಯೂಟರ್ನಲ್ಲಿ ಅದನ್ನು ಮತ್ತೆ ಸ್ಕ್ರೀನ್ ಮೇಲೆ ತೊಗೊಂಬರ್ಬೇಕಂದ್ರೆ ನಾವು ಏನು ಮಾಡ್ತೀವಿ? ರಿಟ್ರೀವ್ ಅಂತ ಮಾಡ್ತೀವಿ. ಅರ್ಥ ಆಯ್ತು ನಾವು ತರಿದ್ರೆ ರಿಟ್ರೀವ್ ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್. ಡ್ಯಾಶ್ ಅಲೌಸ್ ಯು ಟು ಪ್ರಿಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ನಮಗೆ ಪ್ರಿಂಟ್ ಮಾಡಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ? 71ನೇದು. ಕಂಟ್ರೋಲ್ ಪಿ, ಡಿ ಆಪ್ಷನ್ ಇಸ್ ದ ರೈಟ್ ಒನ್. ತಿಳಿತೀರಿ? ಕೆಲವು ಸಿಂಪಲ್ ಕ್ವಶನ್ ಭಾಳ ತಲೆ ಕೆಡಿಸ್ಕೊಳ್ಸ್ಕೊತಿಲ್ಲ. ದ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಲೆಟರಿಂಗ್ ಇನ್ ಎ ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್. ಇಲ್ಲೊಂದು ಯಾವುದೋ ಪ್ರೋಗ್ರಾಮ್ ಅದ, ಅರ್ಥ ಆಯ್ತಾ? ಅದು ಏನು ಮಾಡುತ್ತೆ ಗೊತ್ತಾ? ಈಗ ಎ ಅದ, ಇದು ಬಿ ಅದ. ಇದ ಎ ಬಿ ಅನ್ನುವಂಥ ಲೆಟರ್ಗಳನ್ನು ಡಿಫ್ರೆಂಟ್ ಟೈಪ್ ಬರೀಲಿಕ್ಕೆ ಹೆಲ್ಪ್ ಮಾಡ್ತದಂತ. ಅದು ಯಾವ್ದ? ಫಾಂಟಾ, ಮ್ಯಾನುಸ್ಕ್ರಿಪ್ಟ, ಕ್ಯಾಲಿಗ್ರಾಫಿನೋ, ರೈಟಿಂಗು? 72ನೇದು. ಎಕ್ಸಾಕ್ಟ್ಲಿ, ಫಾಂಟ್ ಅಂತ ಕರೀತಾರೆ. ಫಾಂಟ್ ಆದಾಗ ನಮ್ಗೆ ಏನು ಸಿಗ್ತಾವ? ಲೆಟರ್ಸ್ಗಳನ್ನು ಬೇರೆ 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 ಇದ್ದಿದ್ದು ಒಂದು ಪ್ರೋಗ್ರಾಮ್ ಅದು. ತಿಳಿದ್ನ ಅಂತಂದ್ರೆ ಅದಕ್ಕೆ ಫಾಂಟ್ ಅಂತ ಕರೀತಾರೆ. ಜಾಸ್ತಿ ಜನ ಇದನ್ನು ಕ್ಯಾಲಿಗ್ರಫಿ ಹಾಕೋ ಚಾನ್ಸಸ್ ಇರ್ತದೆ, ಅದು ಬರೋದಿಲ್ಲ. 72ನೇದು ಎ ಆಪ್ಷನ್ ಆಗುತ್ತೆ. 73ನೇದು ಟು ಚೇಂಜ್ ರಿಟರ್ನ್ ವರ್ಕ್ ಆಲ್ರೆಡಿ ಡನ್. ಈಗ ಏನೋ ಒಂದು ಫೈಲ್ ಒಳಗಡೆ ನಾವು ಏನೇನೋ ಬರ್ತೀವಿ, ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ತಳಗಿಂದ ಏನು ಯೂಸ್ ಮಾಡ್ತೀವಿ ನಾವು? ಫೈಲಾ? ಅಲ್ಲ. ಕ್ಲೋಸ್ ಮಾಡ್ತೀವಿ, ಕಟ್ ಮಾಡ್ತೀವಿ? ಇಲ್ಲ, ಎಡಿಟ್ ಮಾಡ್ತೀವಿ. ಚೇಂಜ್ ಮಾಡೋದಿದ್ರೆ ಎಡಿಟ್. ಅದು ನೋಡಕ್ ಭಾರಿ ಕಾಣ್ಬೇಕಂದ್ರೆ ಏನು ಮಾಡ್ತೀವಿ? ಫಾರ್ಮ್ಯಾಟ್ ಮಾಡ್ತೀವಿ. ಅರ್ಥ ಐತ್ರಿ? ಆಗಲೇ ಕ್ವಶನ್ಕ ಈಗಿನ ಕ್ವಶನ್ಕ ಅಪಿಯರೆನ್ಸ್ ಅನ್ನೋದು ಬರ್ತಂದ್ರೆ ಫಾರ್ಮ್ಯಾಟು, ಬೇರೆ ಚೇಂಜ್ ಇತ್ತಂದ್ರೆ ಎಡಿಟ್. ತಿಳಿತೀರಿ? ಟು ಎಕ್ಸಿಟ್ ದ ಪ್ರೋಗ್ರಾಮ್ ಅಂದ್ರೆ ಒಂದು ಪ್ರೋಗ್ರಾಮನ್ನು ಎಕ್ಸಿಟ್ ಮಾಡೋದೈತೆ, ಹೋಗ್ಸೋದದ. ವಿದೌಟ್ ಲಿವಿಂಗ್ ದ ಅಪ್ಲಿಕೇಶನ್. ಆ ಅಪ್ಲಿಕೇಶನನ್ನು ನಾವು ಬಿಡ್ಲಾರ್ದೇನೆ ಚೇಂಜ್ ಮಾಡೋದಕ್ಕೆ ಏನಂತಾರ ಅಂತ ಕೇಳ್ತಾರೆ. ಕ್ವಶನ್ ನಂಬರ್ 74. ಕಾರ್ಟ್ ಅವೇ ಅಂತಾರ. ಏನಂತಾರ? ಕಾರ್ಟ್ ಅವೇ. ಈಗ ಉದಾಹರಣೆಗೆ WORD ವರ್ಡ್ ಅಂತ ಒಂದು ಫೈಲ್ ಬರ್ತದೆ. ನನಗೆ ಫೈಲನ್ನು ಕ್ಲೋಸ್ ಅಟ್ಟ ಮಾಡಬೇಕು, ಬಟ್ ಅದು ವರ್ಡ್ ಅನ್ನೋದು ಇರಬೇಕು. ಹಂಗೆ ಮಾಡೋದಕ್ಕೆ ಕಾರ್ಟ್ ಅವೇ ಅಂತಾರೆ. ಇದನ್ನ ಭಾಳ ಸಲ ಎಕ್ಸಾಮಿನ ಕೇಳಿದ್ದಾರೆ. ಓಕೆ, ಸೊ ಇವತ್ತು ಇಷ್ಟು ಸಾಕು. ನಾಳೆ ಕ್ವಶನ್ಗಳನ್ನು 75ರಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಬನ್ನಿ, ಇದೇ ರೀತಿಯಾದಂಥ ಹಲವಾರು ಕ್ಲಾಸಸ್ಗಳನ್ನು ನಿಮಗೋಸ್ಕರ ನಾನು ಮಾಡ್ತಾ ಇರ್ತೀನಿ. ಬೇರೆ 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 ಪರೀಕ್ಷೆಗಳಿಗೋಸ್ಕರ ಬೇರೆ ಬೇರೆ ತರಹದ ಸಬ್ಜೆಕ್ಟ್ಸ್ಗಳನ್ನು ನಾವು ಈಗಾಗಲೇ ಮಾಡ್ತಾ ಬಂದಿದ್ದೀವಿ. ನೀವು ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ಕೋಬೋದು. ಓಕೆ, ಥ್ಯಾಂಕ್ ಯು, ಬಾಯ್.